ನಮಸ್ತೆ. ಎಷ್ಟೋ ಜನಕ್ಕೆ ಸ್ಪೆಷಲಿ ಈ ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ಮತ್ತೆ ಡಯಾಬಿಟಿಸ್, ಪ್ರಿ ಡಯಾಬಿಟಿಸ್ ಇರೋರಿಗೆ, ಫ್ಯಾಟಿ ಲಿವರ್ ಇರೋರಿಗೆ ಯಾವ ತರ ಹಣ್ಣು ತಿನ್ಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಹಣ್ಣು ತಿನ್ಬೇಕಾ ಬೇಡ ಅನ್ನೋದು ಇರುತ್ತೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಈ ಹಣ್ಣು ತಿಂದಾಗ ಅಥವಾ ಯಾವುದೇ ಆಹಾರವನ್ನು ತಿಂದಾಗ ಎಷ್ಟು ಬೇಗ ಗ್ಲೂಕೋಸ್ ರಕ್ತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ, ಅದಕ್ಕೆ ಗ್ಲೂಕೋಸ್ ಸ್ಪೈಕ್ ಅಂತ ಹೇಳ್ತೀವಿ ನಾವು. ಅದು ಎಷ್ಟು ಬೇಗ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದು ಯೂಸ್ ಮಾಡ್ತಾರೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ನಂಬರ್ ಅಲ್ಲಿ ಹೋಗುತ್ತೆ. ಅದರಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಎನಿ ನಂಬರ್ ಮೋರ್ ದನ್ 70 ಅಂದ್ರೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ, ಎನಿ ನಂಬರ್ ಲೆಸ್ ದನ್ 55 ಅಂದ್ರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಏನ್ ಮಾಡ್ತಾರೆ, ಶುಗರ್ ಸ್ಪೈಕ್ ಮಾಡ್ಬಿಡ್ತಾವೆ, ಅಂದ್ರೆ ಬೇಗ ರೈಸ್ ಒಂಥರ ಫ್ಲಡೆಡ್ ಆಗ್ಬಿಡುತ್ತೆ. ಗ್ಲೂಕೋಸ್ ಈ ರಕ್ತದಲ್ಲಿ ಫ್ಲಡಿಂಗ್ ಅಂತವಲ್ಲ, ಪ್ರವಾಹ ಬಂದಂಗೆ ಆಗೋದು, ಅಷ್ಟು ಆಗಿರ್ತದೆ. ಅವಾಗ ಏನಾಯ್ತು, ಆ ಗ್ಲೂಕೋಸ್ ಇನ್ಸುಲಿನ್ ಅನ್ನು ರಿಲೀಸ್ ಮಾಡಿ, ಇನ್ಸುಲಿನ್ ಗ್ಲೂಕೋಸ್ ಇಸ್ ಅ ಬ್ಯಾಡ್ ಕಾಂಬಿನೇಷನ್. ನಾವೇನ್ ಮಾಡ್ತಾವೆ, ಫ್ಯಾಟ್ ಸ್ಟೋರೇಜ್ ಮಾಡಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ನ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಲ್ಲಿ ಏನಾಗುತ್ತೆ, ಶುಗರ್ ಮೀನ್ಸ್ ಗ್ಲೂಕೋಸ್ ಇನ್ ದ ಬ್ಲಡ್ ಸ್ಲೋಲಿ ರೈಸ್ ಆಗ್ತದೆ. ಅದೊಂಥರ ಡ್ರಿಪ್ ಇರಿಗೇಷನ್ ಇದ್ದಂಗೆ, ತುಂತುರು ಹನಿ ನೀರಾವರಿ ಅಂತಲ್ಲ, ಹಂಗೆ ನಿಧಾನಕ್ಕೆ ರಕ್ತದಲ್ಲಿ ಡೈಜೆಷನ್ ಅಂದ್ರೆ ಫಾಸ್ಟ್ ಆಗಲ್ಲ, ನಿಧಾನಕ್ಕೆ ಡೈಜೆಸ್ಟ್ ಆಗಿ ನಿಧಾನಕ್ಕೆ ರಕ್ತದಲ್ಲಿ ಹರಿತಾ ಇರ್ತದೆ. ಅದಕ್ಕೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳಿ ಹೇಳ್ತೀವಿ. ಯಾವ ಹಣ್ಣುಗಳು ಹೈ ಗ್ಲೈಸೆಮಿಕ್, ಯಾವ ಹಣ್ಣುಗಳು ಮಾಡರೇಟ್ ಗ್ಲೈಸೆಮಿಕ್, ಯಾವ ಹಣ್ಣುಗಳು ಲೋ ಗ್ಲೈಸೆಮಿಕ್ ಅಂತ. ಇದರಲ್ಲಿ ಬನಾನಾ 60 to 70 ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಆಮೇಲೆ ಮ್ಯಾಂಗೋ ಅರೌಂಡ್ 60-65 ಗ್ಲೈಸೆಮಿಕ್ ಇಂಡೆಕ್ಸ್. ಚಿಕ್ಕು ಆಗ್ಬೋದು, ಚಿಕ್ಕು ನೋಡ್ರಿ, ಚಿಕ್ಕು ಅಂದ್ರೆ ಸಪೋಟ 70 to 75 ಇದೆ, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಗ್ರೇಪ್ಸ್, ಪೈನಾಪಲ್, ವಾಟರ್ ಮೆಲನ್ ಇವೆಲ್ಲ ಆನ್ ಎನ್ ಅವರೇಜ್ 60 to 80 ಗ್ಲೈಸೆಮಿಕ್ ಇಂಡೆಕ್ಸ್. ವಾಟರ್ ಮೆಲನ್ ಏನಿದೆ 70 to 80 ಗ್ಲೈಸೆಮಿಕ್ ಇಂಡೆಕ್ಸ್, ಅಂದ್ರೆ ಸಡನ್ ಆಗಿ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ ಬ್ಲಡ್ ಅಲ್ಲಿ. ಮಾಡರೇಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಲ್ಲಿ ನೋಡೋದಾದ್ರೆ ಆಪಲ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಆರೆಂಜ್, ಪೇರ್, ಪಪಾಯ ಏನಿದಾವಲ್ಲ, ಇವು ಮಾಡರೇಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಇವೆಲ್ಲ ಏನಾಗುತ್ತೆ, ಗ್ಲೈಸೆಮಿಕ್ ಇಂಡೆಕ್ಸ್ ಎನಿವೇರ್ ಬಿಟ್ವೀನ್ 30 ಅಥವಾ 40 ಇಂದ 55 ಆ ರೇಂಜ್ ಅಲ್ಲಿ ಇರ್ತದೆ. ಅದರಲ್ಲಿ ಗೋವಾ ಏನಿದೆ, ಗೋವಾ ಇಸ್ ಗ್ಲೈಸೆಮಿಕ್ ಇಂಡೆಕ್ಸ್ 30 ಇದೆ, ಅಂದ್ರೆ ಅತಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಈ ಮಾಡರೇಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಮೀನ್ಸ್ ಫುಡ್ಸ್ ಅಲ್ಲಿ. ಗೋವಾ ಇಸ್ ಒನ್ ಆಫ್ ದ ಗುಡ್ ಫುಡ್ ವಿಚ್ ಮೀನ್ಸ್ ಫ್ರೂಟ್ ವಿಚ್ ಹೈ ಫೈಬರ್, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಆಮೇಲೆ ಇಟ್ ಈಸ್ ರಿಲೇಟಿವ್ಲಿ ಫ್ರೂಟ್ಸ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಗೋವಾದಲ್ಲಿ ರಿಲೇಟಿವ್ಲಿ ಲಿಟಲ್ ಮೋರ್ ಪ್ರೋಟೀನ್ ಇರುತ್ತೆ ಕಂಪೇರ್ ಟು ಎನಿ ಅದರ್ ಇದು. ಆಮೇಲೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಮೀನ್ಸ್ ಫ್ರೂಟ್ಸ್ ನೋಡೋದಾದ್ರೆ ಬ್ಲೂಬೆರೀಸ್ ಇರ್ಬೋದು. ಬ್ಲೂಬೆರೀಸ್ ನೋಡಿ 25 to 35 ಇರುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್. ಅದೇ ಪೊಮೆಗ್ರೆನೇಟ್, ಆಮ್ಲ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಬ್ಲಾಕ್ ಗ್ರೇಪ್ಸ್ ಆಗಿರ್ಬೋದು, ಇವೆಲ್ಲ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಕ್ಯಾಟಗರಿ. ಸ್ಪೆಷಲಿ ಆಮ್ಲ ಅದು ಫ್ರೂಟ್ ಅಂತ, ಆಕ್ಚುಲಿ ಇದು ಫ್ರೂಟ್, ಬಟ್ ಫ್ರೂಟ್ ತರ ಸಿಹಿ, ಫ್ರೂಟ್ ಅಂದ ತಕ್ಷಣ ಸಿಹಿ ಇರ್ಬೇಕಂತೇನಲ್ಲ. ಆಮ್ಲ ಹುಳಿ ಇರುತ್ತೆ, ಹೈ ಮೀನ್ಸ್ ರಿಚ್ ಇನ್ ವಿಟಮಿನ್ ಸಿ. ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಲೆಸ್ ದನ್ 25 ಇದೆ. ಅದೇ ಪೊಮೆಗ್ರೆನೇಟ್ 35 ಇದೆ, ಬ್ಲೂಬೆರೀಸ್ 25 ಇದೆ, ಜಾಮೂನ್ 25 ಇದೆ. ಈ ತರ ದೀಸ್ ಆರ್ ಆಲ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ನೀವು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ನ ಆರಾಮಾಗಿ ಏನು ಆಲೋಚನೆ ಇಲ್ಲದಂಗೆ ಕನ್ಸ್ಯೂಮ್ ಮಾಡಬಹುದು. ನೀವು ಡಯಾಬಿಟಿಸ್ ಇರ್ಬೋದು, ಓವರ್ ವೇಟ್, ಒಬಿಸಿಟಿ ಈ ತರ ಇದ್ರೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ನ ತಗೋಬಹುದು. ಅಂದ್ರೆ ಮಾಡರೇಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಲ್ಲಿ ಈ ಗೋವಾ ಅಂತ ಹೇಳಿದ್ನಲ್ಲ, ಗೋವಾ ಇಸ್ ಒನ್ ಆಫ್ ದ ಬೆಟರ್ ಆಪ್ಷನ್. ಅದರ್ ದೆನ್ ದಟ್ ಈ ಬೇರೆ ಎಲ್ಲ ಹಣ್ಣುಗಳು ಏನಿದೆಲ್ಲ ಈಗ ಟು ಬಿ ಕಾಶಿಯಸ್. ನೀವು ಡಯಾಬಿಟಿಸ್, ಹೈಪರ್ಟೆನ್ಷನ್, ಫ್ಯಾಟಿ ಲಿವರ್, ಆಮೇಲೆ ಈ ವೇಟ್ ಲಾಸ್ ಮಾಡ್ಕೋಬೇಕಂತಂದ್ರೆ ಈ ತರ ನೀವು ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ಕೊಂಡು ಸ್ವಲ್ಪ ಹುಷಾರಾಗಿ ಹೋಗಬೇಕಾಗುತ್ತೆ. ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಬಗ್ಗೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.